ಗುರುಭ್ಯೋ ನಮಃ. ಗಣಗಣಪತಿಯಾಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಶ್ರೀ ರಾಮನವಮಿ ಶುಭ ದಿನದಂದು ಮಾರ್ಚ್ 26ನೇ ತಾರೀಕು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲು ನಾನು ಹೇಳುವತಕ್ಕಂತ 5 ಕೆಲಸಗಳನ್ನ ನೀವು ಮಾಡಿ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ. ಹಾಗಾದರೆ 5 ಕೆಲಸ ಯಾವುದೆಂದರೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಾಮನವಮಿ ಎಂದು ಮನೆಯೊಳರಂದು ಕುಳಿತು ರಾಮ ರಕ್ಷಕ ಸ್ತೋತ್ರವನ್ನು ಪಠನೆ ಮಾಡಿ. ಇದು ಮನೆಯ ಸುತ್ತ ಒಂದು ಧನಾತ್ಮಕ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ನಿಮಗೆ ಈ ಸ್ತೋತ್ರ ಓದಲು ಬರದಿದ್ದರೆ ಮೊಬೈಲ್ ನಲ್ಲಿ ಹಾಕಿ ಭಕ್ತಿಯಿಂದ ಕೇಳಿಕೊಳ್ಳಿ. ರಾಮನವಮಿ ಬರುವಂತದ್ದು ಬೇಸಿಗೆ ಕಾಲದಲ್ಲಿ. ಶ್ರೀರಾಮನಿಗೆ ಪ್ರಿಯವಾದಂತದ್ದು ಬೆಲ್ಲದ ಪಾನಕ ಮತ್ತು ಮಜ್ಜಿಗೆಯನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಿ ನಂತರ ಅದನ್ನ ಬಾಯಾರಿದವರಿಗೆ ದಾನ ಮಾಡಿ. ಒಂದು ಹೊಸ ಪುಸ್ತಕಗಳನ್ನು ತಗೊಂಡು ಅದರಲ್ಲಿ ಕನಿಷ್ಠ 108 ಬಾರಿ ಶ್ರೀರಾಮ ಎಂದು ಬರೆಯಿರಿ. ಇದನ್ನ ರಾಮಕೋಟಿ ಎನ್ನುತ್ತಾರೆ. ರಾಮನವಮಿ ಎಂದು ರಾಮ ಎಂದು ಬರೆಯುವುದರಿಂದ ಮನಸ್ಸಿನ ಸಂಕಲ್ಪಗಳನ್ನು ಈಡೇರುತ್ತದೆ. ರಾಮಾಯಣ ಸುಂದರಕಾಂಡ ಭಾಗವನ್ನ ಓದುವುದು ಹನುಮಂತನಿಗೆ ಮತ್ತು ರಾಮನಿಗೆ ತುಂಬಾ ಪ್ರಿಯ. ಯಾರು ಸುಂದರಕಾಂಡವನ್ನು ಓದುತ್ತಾರೋ ಅವರಿಗೆ ಅದರಿಂದ ಹನುಮಂತನ ವಿಶೇಷವಾಗಿ ಸಿಗುತ್ತದೆ. ಸಂಜೆ ವೇಳೆ ನೀವು ಹತ್ತಿರದ ರಾಮ ಮಂದಿರಕ್ಕೆ ಭೇಟಿ ಕೊಡಿ. ಅಲ್ಲಿ ನಡೆಯುವ ಪಲ್ಲಕ್ಕಿ ಉತ್ಸವ ಇಲ್ಲಂದ್ರೆ ಪೂಜೆಗೆ ಭಾಗವಹಿಸಿ ಒಂದು ರಾಮನಿಗೂ ತುಳಸಿ ಮಾಲಿನ ಹಪ್ಪಿಸಿ ರಾಮನವಮಿ ದಿನ ರಾಮನ ಪಟ್ಟಾಭಿಷೇಕ ಫೋಟೋವನ್ನ ನೋಡುವುದರಿಂದ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿಕೆ ಇದೆ. ನಾನು ಹೇಳಿದಂತ ವಿಷಯಗಳನ್ನ ತಪ್ಪದೆ ಪಾಲಿಸಿ, ನಿಮಗೆ ಅದೃಷ್ಟ ಪ್ರಾಪ್ತಿ ಆಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಕೆಳಗೆ ಕಾಣತಕ್ಕಂತ ನಂಬರಿಗೆ ಕೂಡಲೇ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.